ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು. ಹೆಂಗಿತ್ತು ಹಾಡು? ಹಾಡಂತೂ ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಾನ್ ಚೆನ್ನಾಗಿ ಆಡ್ಲಿಲ್ಲ ಅಂತನಾ? ಓಕೆ ಓಕೆ. ನೀವೇನೇ ಹೇಳಿ, ಈ ಜನ್ಮ ಅಲ್ಲ ಇನ್ನೆಷ್ಟೇ ಜನ್ಮ ಬಂದ್ರು ನೀವೇ ನನ್ನ ಹೆಂಡತಿಯಾಗಿರ್ಬೇಕನ್ನೋದೇ ನನ್ನ ಆಸೆ. ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಏನಿಲ್ಲ, ಇನ್ ಎಷ್ಟೊತ್ತಂತ ಈ ತರಾನೇ ರೌಂಡ್ ಹೊಡ್ಸ್ತಿರ್ತೀರಾ? ಓ ಸರಿ ಸರಿ, ಇಲ್ಲೇ ದೋಸೆ ಅಂಗಡಿ ಬಂತು, ಇರಿ ನಿಲ್ಲಿಸ್ತೀನಿ. ಇಲ್ಲಿದೆ. ಇಲ್ಲೇ ಇರಿ, ದೋಸೆ ತರ್ತೀನಿ. ಅಣ್ಣ 2 ಸ್ಪೆಷಲ್ ಮಸಾಲೆ ಪಾರ್ಸಲ್. ಸರ್ ಅಂಗಡಿ ಇವಾಗ ತಾನೇ ಕ್ಲೋಸ್ ಆಯ್ತು. ಏನಣ್ಣ ಹಿಂಗನ್ಬಿಟ್ರಿ? ನನ್ನ ಹೆಂಡತಿಗೆ ಮಸಾಲೆ ದೋಸೆ ಕೊಡ್ತೀನಿ ಅಂತ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಈಗ ಇಲ್ಲ ಅಂದ್ರೆ ಮರ್ಯಾದೆ ಏನಾಗಲ್ಲ ಹೇಳಿ. ಸರ್ ಎಲ್ಲರೂ ಬೇರೆ ಕಡೆ ನೋಡ್ಕೊಳ್ಳಿ ಸರ್. ಅಣ್ಣ ದೋಸೆ ಇಟ್ಟಿದ್ಯಾ? ಇದೆ. ನೀವೇನು ಅನ್ಕೊಳ್ಳಲ್ಲ ಅಂತಂದ್ರೆ ನಾನೇ ದೋಸೆ ಹಾಕೊಳ್ಳ. ನಿಮ್ಗೆ ಏನು ತೊಂದರೆ ಕೊಡಲ್ಲ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ನಿಮ್ಗೆ ಏನು ತೊಂದರೆ ಕೊಡ್ದೇನೆ ನನ್ನ ಪಾಡಿಗೆ ನಾನು ದೋಸೆ ಹಾಕೊಂಡು ಹೋಗ್ತೀನಿ. ಪ್ಲೀಸ್ 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 ಅಣ್ಣ. ಸರಿ ಸರ್, ಅಲ್ಲಿ ಇಟ್ಟಿದೆ, ಹೋಗಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡ್ತಿದ್ಯಾ? ಯಾಕೆ ಇದೆಲ್ಲ ಮಾಡಕ್ ಹೋಗ್ತಿದ್ದೀರಾ? ಸುಮ್ಮನೆ ರಿಸ್ಕು. ಏನಾಗಿಲ್ಲ ಬಿಡಿ. ಏನು ಪ್ರೀತಿ ಇಲ್ಲ, ಫೀಲಿಂಗ್ಸ್ ಇಲ್ಲ ಅಂತೀರಾ, ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರಾ? ಇದು ಪ್ರೀತಿಯಿಂದ ಅಲ್ಲ, ಇಟ್ಸ್ ಜಸ್ಟ್ ಹ್ಯುಮ್ಯಾನಿಟಿ. ಹ್ಯುಮ್ಯಾನಿಟಿ ಏನೋ ಒಂದು ಸಮಜಾಯಿಷಿ ಕೊಡ್ತೀರಾ. ಸರಿ ಬಿಡಿ, ಇದೆಲ್ಲ ಬೇಡ. ಸುಮ್ಮನೆ ಹೀಗೆ ಸೂಪರ್. ನೋಡಿ, ಬಿಸಿ ಬಿಸಿ ದೋಸೆ ರೆಡಿ. ನಿಮ್ಗೆ? ನಾನು ಇನ್ನೊಂದು ದೋಸೆ ಹಾಕೋತೀನಿ, ನೀವು ಮೊದಲು ತಿನ್ನಿ. ಹಾ ಕೊಡಿ ಇಲ್ಲಿ. ಯಾಕೆ? ಕೊಡ್ರಿ, ನಾನೇ ತಿನ್ನಿಸ್ತೀನಿ. ಹೇಗಿದೆ? ಅಲ್ಲ ರೀ, ನೀವು ನಂಗೆ ತಿನ್ಸಲ್ವಾ? ನಾನು ಯಾಕೆ ತಿನ್ಸ್ಬೇಕು? ರೀ, ನೀವು ತಿಂತಿರೋದು ನೋಡ್ತಿದ್ರೆ ನಂಗೂ ಆಸೆ ಆಗ್ತಿದೆ ರೀ. ಒಂದೇ ಒಂದು ಸರ್ತಿ ತಿನ್ಸ್ಬಿಟ್ಟು ಪುಣ್ಯ ಕಟ್ಕೊಳ್ರಿ ಪ್ಲೀಸ್ 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 ಪ್ಲೀಸ್. ನೋಡಿ ಚಿರಾಗ್, ಒಂದೇ ಒಂದ್ಸಲಿ ತಿಂತೀನಿ, ಪದೇ ಪದೇ ಕೇಳ್ಬಾರ್ದು.